ಆತನ ರೆಕ್ಕೆಗಳ ಮರೆಯಲ್ಲಿ. ಕೀರ್ತನೆ 91:4. ಕೋಳಿಯು ತನ್ನ ಮರಿಗಳಿಗೆ ಬರಬಹುದಾದ ಎಲ್ಲ ಆಪತ್ತುಗಳನ್ನು ರಕ್ಷಿಸಲು ಹೇಗೆ ತನ್ನ ರೆಕ್ಕೆಗಳ ಅಡಿಯಲ್ಲಿ ಆಶ್ರಯ ನೀಡುತ್ತದೋ ಹಾಗೆಯೇ ಕ್ರಿಸ್ತನು ತನ್ನ ರಕ್ಷಣೆಯ ರೆಕ್ಕೆಗಳಿಂದ ನಮ್ಮನ್ನು ಆವರಿಸಿದ್ದಾನೆ. ಕ್ರಿಸ್ತನ ರೆಕ್ಕೆಗಳ ಮರೆಯಲ್ಲಿ ಅನೇಕ ಆಶೀರ್ವಾದಗಳುಂಟು. ಈ 10 ದಿನದಲ್ಲಿ ನಮ್ಮ ಮಕ್ಕಳು ಏನೆಲ್ಲ ಆಶೀರ್ವಾದವನ್ನು ಹೊಂದಿದೆವು ಎಂಬುದನ್ನು ಈ ನಾಟಕದ ಮೂಲಕ ಪ್ರದರ್ಶಿಸಲಿದ್ದಾರೆ. ಮೊದಲಿಗೆ ಆತನ ರೆಕ್ಕೆಗಳ ಮರೆಯಲ್ಲಿ ದೈವಿಕ ಪ್ರೀತಿ ಹೇಗೆ ಪ್ರಕಟವಾಗಿದೆ ಎಂಬುದನ್ನು ತಿಳಿಯೋಣ. ಸೌಲನ ಮನೆಯವರಲ್ಲಿ ಯಾರಾದರೂ ಉಳಿದಿರುತ್ತಾರೋ ನಾನು ಅವರಿಗೆ ಯೋನಾತಾನನ ಸಲುವಾಗಿ ದಯೆ ತೋರಿಸಬೇಕೆಂದಿರುತ್ತೇನೆ ಅನ್ನಲು ಸೌಲನ ಮನೆಯಲ್ಲಿ ದಾಸನಾಗಿದ್ದ ಜೀವನೆಂಬ ಒಬ್ಬ ಮನುಷ್ಯನನ್ನು ಕರಕೊಂಡು ಬಂದರು. ನೀನು ಚೀಬನೋ? ನಿನ್ನ ಸೇವಕನಾದ ಚೀಬನೂ ನಾನೇ. ಸೌಲನ ಕುಟುಂಬದವರಲ್ಲಿ ಯಾರಾದರೂ ಉಳಿದಿದ್ದರೆ ಹೇಳು, ನಾನು ಅವರನ್ನು ದೇವರನ್ನು ನೆನೆಸಿ ದಯೆ ತೋರಿಸುತ್ತೇನೆ. ಯೋನಾತನನ 2 ಕಾಲು ಕುಂಟದ ಒಬ್ಬ ಮಗನಿರುತ್ತಾನೆ. ಎಲ್ಲಿರುತ್ತಾನೆ? ಲೋದೆ ಬರೆಯಲಿರುವ ಅಂಬೇಲನ ಮಗನಾದ ಮಾಕೀರನ ಮನೆಯಲ್ಲಿರುತ್ತಾನೆ. ಅವನನ್ನು ಕರೆ ತರಲು ದೂತರನ್ನು ಕಳುಹಿಸಿರಿ. ಮೆಫಿಬೋಶೆತನೇ, ಸೇವಕನಾದ ನಾನು ಇಲ್ಲಿದ್ದೇನೆ. ಹೆದರಬೇಡ, ನಾನು ನಿನ್ನ ತಂದೆಯಾದ ಯೋನಾತನನ್ನು ನೆನೆಸಿ ನಿನಗೆ ದಯೆ ತೋರಿಸುತ್ತೇನೆ. ನಿನ್ನ ಅಜ್ಜನಾದ ಸೌಲನ ಎಲ್ಲಾ ಭೂಮಿಯನ್ನು ನಿನಗೆ ಹಿಂದಕ್ಕೆ ಕೊಡುತ್ತೇನೆ. ನೀನು ಪ್ರತಿದಿನ ನನ್ನ ಪಂಕ್ತಿಯಲ್ಲಿ ಊಟ ಮಾಡಬೇಕು. ಹೌದು, ಈ ಕಿರು ದೃಶ್ಯವನ್ನು ನೋಡಿದಾಗ ದಾವೀದನು ತನ್ನ ಸ್ನೇಹಿತ ಯೋನಾತನನ ಮಗನನ್ನು ಕರುಣೆಯಿಂದ ಸಂರಕ್ಷಿಸಿದಂತೆಯೇ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನ ಪ್ರೀತಿಸುವವನಾಗಿದ್ದಾನೆ. ಆತನ ರೆಕ್ಕೆಗಳ ಕೆಳಗೆ ನಾವು ಬರುವುದಾದರೆ ಆತನ ಪರಿಪೂರ್ಣ ಪ್ರೀತಿಯನ್ನು ಹೊಂದಬಹುದಾಗಿದೆ. ದೈವಿಕ ಬಿಡುಗಡೆ. ಮೋವಾಬ್ಯರು, ಅಮ್ಮೋನಿಯರು, ಮೆಗೂನ್ಯರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದರು. ಆಗ ಯಹೂದ್ಯರು ಯೆಹೋವನ ಸಹಾಯವನ್ನು ಕೇಳಿಕೊಳ್ಳುವುದಕ್ಕಾಗಿ ತಮ್ಮ ಎಲ್ಲಾ ಪಟ್ಟಣಗಳಿಂದ ತನ್ನ ಸನ್ನಿಧಿಯಲ್ಲಿ ಕೂಡಿ ಬಂದರು. ಯೆಹೋವನೇ, ನಮ್ಮ ಪಿತೃವಿನ ದೇವರೇ, ಪರಲೋಕದ ದೇವರು ನೀನಲ್ಲವೋ? ನೀನು ಜನಾಂಗಗಳ ಎಲ್ಲ ರಾಜ್ಯವನ್ನು ಆಳುವವನಾಗಿರುತ್ತಿ. ನಿನ್ನ ಹಸ್ತದಲ್ಲಿ ಬಲ ಪರಾಕ್ರಮಗಳಿರುತ್ತವೆ. ನಿನ್ನೆದುರು ಯಾರು ನಿಲ್ಲಲಾರರು. ನನ್ನ ದೇವರೇ, ನಿಮ್ಮ ಪ್ರಜೆಗಳಾದ ಇಸ್ರಾಯೇಲರ ಎದುರಿನಿಂದ ಈ ದೇಶದ ನಿವಾಸಿಗಳನ್ನು ಹೊರಡಿಸಿ ನಿಮ್ಮ ಸ್ನೇಹಿತರಾದ ಅಬ್ರಹಾಂ ಸಂತತಿಯವರಿಗೆ ಸ್ವಾಸ್ಯವಾಗಿ ಕೊಟ್ಟೆಯಲ್ಲ. ನೀನು ಅನುಗ್ರಹಿಸಿದ ಸ್ವಾಸ್ಯದೊಳಗಿಂದ ನಮ್ಮನ್ನು ಹೊರಪಡಿಸುವುದಕ್ಕಾಗಿ ನಮ್ಮ ಮೇಲೆ ಯುದ್ಧಕ್ಕೆ ಬರುತ್ತಿದ್ದಾರೆ. ನನ್ನ ದೇವರೇ, ನೀನು ಅವರನ್ನು ದಂಡಿಸದೆ ಬಿಡುವಿಯೋ? ನನಗೆ ಏನು ಮಾಡಬೇಕೆಂದು ಗೊತ್ತಾಗುತ್ತಿಲ್ಲ. ನನ್ನ ಕಣ್ಣುಗಳು ಮತ್ತು ನಮ್ಮ ಕಣ್ಣುಗಳು ನಿಮ್ಮನ್ನೇ ನೋಡುತ್ತವೆ. ಹೌದು ಪ್ರಿಯ ದೇವಜನರೇ, ದೇವರ ವಿಮೋಚನಾ ಹಸ್ತವು ಯಾವಾಗಲೂ ನಮ್ಮೊಂದಿಗಿರುತ್ತದೆ. ಕಷ್ಟದಲ್ಲಿ ನಾವು ಆತನನ್ನು ಆತುಕೊಳ್ಳುವಾಗ ಆತನ ನಮಗೆ ಬಿಡುಗಡೆ ಕೊಡುತ್ತಾನೆ. ಆತನ ರೆಕ್ಕೆಗಳ ಮರೆಯಲ್ಲಿ ನಮಗೆ ಬಿಡುಗಡೆ ಇದೆ. ಮುಂದಿನ ಕಿರು ದೃಶ್ಯ ದೈವಿಕ ಸೌಖ್ಯತೆ. ಪೇತ್ರ ಯೋಹಾನರು ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು ಹುಟ್ಟುಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದರು. ದೇವಾಲಯದೊಳಕ್ಕೆ ಹೋಗುವುದರಿಂದ ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಲ್ಲಿ ಕೂಡಿಸುತ್ತಿದ್ದರು. ನಮ್ಮನ್ನು ನೋಡು. ಬೆಳ್ಳಿ ಬಂಗಾರವಂತೂ ನನ್ನ ಹತ್ರ ಇಲ್ಲ. ನನ್ನಲ್ಲಿ ಇರುವುದೆಲ್ಲ ನಿನಗೆ ಕೊಡುತ್ತೇನೆ. ನೀನು ಕರ್ತನ ಯೇಸುವಲ್ಲಿ ಯೇಸುರಾಜನ ಹೆಸರನ್ನು ಹೇಳಿಕೊಂಡು ಎದ್ದೇಳು.
ನಂಬಿಕೆಯಿಂದ ಮಾತ್ರ ಸಾಧ್ಯ. ನಮ್ಮ ದೇವರು ಘನವೈದ್ಯನಾಗಿದ್ದಾನೆ. ಆತನ ರೆಕ್ಕೆಗಳ ಮರೆಯಲ್ಲಿ ದೈವಿಕ ಸೌಖ್ಯತೆ ಇದೆ. ಮುಂದಿನ ಕಿರುದೃಶ್ಯ ದೈವಿಕ ಒದಗಿಸುವಿಕೆ. ಯೆಹೋವನು ಎಲೀಯನಿಗೆ, ನೀನು ಇಲ್ಲಿಂದ ಚೀದೋನ್ಯರ ಚಾರಕ್ತ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು. ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಎಂದಾಗ ಅವನು ಅಲ್ಲಿಂದ ಹೊರಟು ಚಾರಕ್ತದ ಊರ ಬಾಗಿಲಿನ ಸಮೀಪಕ್ಕೆ ಬಂದನು. ದಯವಿಟ್ಟು ಕುಡಿಯುವುದಕ್ಕೆ ನೀರನ್ನು ತೆಗೆದುಕೊಂಡು ಬಾ. ಹಾಗೆಯೇ ನೀನು ಬರುವಾಗ ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ. ನಿನ್ನ ದೇವರಾದ ಯೆಹೋವನಾಣೆ, ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ. ಒಂದು ಮಡಿಕೆಯಲ್ಲಿ ಒಂದು ಹಿಡಿ ಇಟ್ಟು ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳ ಹೊರತಾಗಿ ನನ್ನ ಬಳಿ ಏನೂ ಇಲ್ಲ. ಈಗ 2 ಕಟ್ಟಿಗೆಗಳನ್ನು ಹೆಕ್ಕಿ ನಾನು ನನಗೂ ನನ್ನ ಮಗನಿಗೋಸ್ಕರವೂ 2 ರೊಟ್ಟಿಯನ್ನು ಮಾಡಿ ಅದನ್ನು ತಿಂದ ಮೇಲೆ ನಾನು ಸಾಯಬೇಕೆ ಹೊರತು ಬೇರೆ ಗತಿ ಇಲ್ಲ. ಹೆದರಬೇಡ, ನೀನು ಹೇಳಿದಂತೆ ಮಾಡು. ಆದರೆ ಮೊದಲು ಹೆದರಬೇಡ, ನೀನು ಹೇಳಿದಂತೆ ಮಾಡು. ಆದರೆ ಮೊದಲು ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ತೆಗೆದುಕೊಂಡು ಬಾ. ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೊಂಡು ಬಾ. ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ, ನಾನು ದೇಶಕ್ಕೆ ಮಳೆ ಕಳುಹಿಸುವವರೆಗೂ ನಿನ್ನ ಮಡಿಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ಮೊಗೆಯಲ್ಲಿರುವ ಎಣ್ಣೆಯು ಮುಗಿದು ಹೋಗುವುದಿಲ್ಲ. ಆಕೆಯು ಹೋಗಿ ಅವನು ಹೇಳಿದಂತೆಯೇ ಮಾಡಿದಳು. ಆಕೆಯೂ ಆಕೆಯ ಮನೆಯವರೆಲ್ಲರೂ ಎಲೀಯನು ಅದನ್ನು ಅನೇಕ ದಿವಸಗಳವರೆಗೆ ಊಟ ಮಾಡಿದರು. ಯೆಹೋವನು ಎಲೀಯನ ಮುಖಾಂತರವಾಗಿ ಹೇಳಿದಂತೆ ಮಡಿಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ, ಮೊಗೆಯಲ್ಲಿದ್ದ ಎಣ್ಣೆಯು ಮುಗಿದು ಹೋಗಲಿಲ್ಲ. ಆತ್ಮೀಯರೇ, ದೇವರ ಒದಗಿಸುವಿಕೆಯಲ್ಲಿ ವಿಶ್ವಾಸವಿಡಿ. ಆತನು ತನ್ನ ರೆಕ್ಕೆಗಳ ಮರೆಯಲ್ಲಿ ಅನಿರೀಕ್ಷಿತ ರೀತಿಯಲ್ಲಿ ಒದಗಿಸಬಲ್ಲವನಾಗಿದ್ದಾನೆ. ಮುಂದಿನ ಕಿರುದೃಶ್ಯ ದೈವಿಕ ಬಲ. ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದುದರಿಂದ ಆತನು ಅವರನ್ನು 7 ವರ್ಷಗಳ ಪರ್ಯಂತರ ಮಿದ್ಯಾನರ ಕೈಗೆ ಒಪ್ಪಿಸಿದನು. ಇಸ್ರಾಯೇಲರು ಮಿದ್ಯಾನರ ಕಾಟವನ್ನು ಸಹಿಸಲಾರದೆ ಯೆಹೋವನಿಗೆ ಮೊರೆಯಿಟ್ಟಾಗ ಯೆಹೋವನ ದೂತನು ಬಂದು ಓಫ್ರಾದಲ್ಲಿದ್ದ ಎಲ್ಲಾ ವೃಕ್ಷದ ಅಡಿಯಲ್ಲಿ ಕೂತುಕೊಂಡನು. ಅದು ಎಬೆಯೇಜರನ ಗೋತ್ರದವನಾದ ಯೋವಾಷನದಾಗಿತ್ತು. ಅವನ ಮಗನಾದ ಗಿದ್ಯೋನನು ಮಿದ್ಯಾನ್ಯರಿಗೆ ಗೊತ್ತಾಗದ ಹಾಗೆ ಅಲ್ಲಿನ ದ್ರಾಕ್ಷಿಯ ಅಲೆಯ ಮರೆಯಲ್ಲಿ ಗೋಧಿಯನ್ನು ಬಡಿಯುತ್ತಿದ್ದನು. ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ. ಸ್ವಾಮಿ, ಯೆಹೋವನು ನಮ್ಮ ಸಂಗಡ ಇದ್ದರೆ ಹೀಗೆಲ್ಲ ಯಾಕೆ ಸಂಭವಿಸಿತು? ನಮ್ಮ ಹಿರಿಯರು ಯೆಹೋವನ ಅದ್ಭುತ ಕಾರ್ಯಗಳನ್ನು ನಡೆಸಿ ತಮ್ಮನ್ನು ಐಗುಪ್ತದಿಂದ ಬಿಡಿಸಿದನೆಂಬುದಾಗಿ ವಿವರಿಸಿದ್ದರು. ಅಂಥ ಅದ್ಭುತಗಳು ಈಗೆಲ್ಲಿವೆ? ಆತನು ನಮ್ಮನ್ನು ತಿರಸ್ಕರಿಸಿ ಮಿದ್ಯಾನ್ಯರ ಕೈಗೆ ಒಪ್ಪಿಸಿಕೊಟ್ಟಿದ್ದಾನಲ್ಲ. ನಾನು ನಿನ್ನನ್ನು ಕಳುಹಿಸುತ್ತೇನೆ. ಹೋಗು, ಈ ನಿನ್ನ ಬಲದಿಂದ ಇಸ್ರಾಯೇಲ್ಯರನ್ನು ಮಿದ್ಯಾನ್ಯರಿಂದ ಬಿಡಿಸು. ಸ್ವಾಮಿ, ನಾನು ಇಸ್ರಾಯೇಲರನ್ನು ರಕ್ಷಿಸುವುದು ಹೇಗೆ? ಮನಸ್ಸೆ ಕುಲದಲ್ಲಿ ನನ್ನ ಮನೆ ಕನಿಷ್ಠವಾದದ್ದು, ಹಾಗೂ ನನ್ನ ಕುಟುಂಬದಲ್ಲಿ ಅಲ್ಪನು. ನಾನು ನಿನ್ನ ಸಂಗಡ ಇರುವುದರಿಂದ ನೀನು ಮಿದ್ಯಾನ್ಯರನ್ನು ಒಬ್ಬ ಮನುಷ್ಯನು ಎಂಬಂತೆ ಸಂಹರಿಸಿ ಬಿಡುವಿ. ಮಿದ್ಯಾನರಿಗೆ ಹೆದರಿ ಮರೆಯಲ್ಲಿ ಗೋಧಿಯನ್ನು ಬಡಿದಿದ್ದ ಗಿದ್ಯೋನನ್ನು ದೇವರು ಪರಾಕ್ರಮಶಾಲಿಯೇ ಎಂದು ಕರೆದು ಬಲಹೀನರನ್ನು ತನ್ನ ಬಲದಿಂದ ತುಂಬಿಸಿದನು. ಹಾಗೆಯೇ ಕ್ರಿಸ್ತನು ನಿಮ್ಮೆಲ್ಲರ ಬಲಹೀನ ಸಮಯದಲ್ಲಿ ಆತನ ರೆಕ್ಕೆಗಳ ಮರೆಯಲ್ಲಿ ದೈವಿಕ ಬಲವನ್ನ ನೀಡುವವನಾಗಿದ್ದಾನೆ. ಮುಂದಿನ ಕಿರುದೃಶ್ಯ ದೈವಿಕ ಕ್ಷಮಾಪಣೆ. ಇಲ್ಲಿ ಗುಲಾಮರನ್ನು ತುಂಬಾ ಕೀಳಾಗಿ ನಡೆಸಿಕೊಳ್ಳುತ್ತಿದ್ದರು. ಪೌಲನು ರೋಮ್ ಪಟ್ಟಣದ ಸೆರೆಮನೆಯಲ್ಲಿದ್ದಾಗ ಓಡಿ ಹೋದ ಒನೆಸಿಮನೆಂಬ ದಾಸನನ್ನು ಕ್ಷಮಿಸಿ
ಈಡೇರಿಸಿಕೊಳ್ಳಬೇಕೆಂದು ಪಿಲೋಮನನಿಗೆ ಪತ್ರ ಬರೆದನು. ಆದ ಕಾರಣ ನಿಮಗೆ ಯುಕ್ತವಾದದ್ದನ್ನು ಆಜ್ಞಾಪಿಸುವುದಕ್ಕೆ ನನಗೆ ಕ್ರಿಸ್ತನಲ್ಲಿ ಕೂಡ ಅಧಿಕಾರವಿದ್ದರೂ ಹಾಗೆ ಆಜ್ಞಾಪಿಸಿದೆ. ಮುದುಕನು ಈಗ ಕ್ರಿಸ್ತ ಯೇಸುವಿನ ನಿಮಿತ್ತ ತೆರೆಯವನು ಆಗಿರುವ ಈ ಪೌಲನೆಂಬ ನಾನು ಪ್ರೀತಿಯ ನಿಮಿತ್ತ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನಾನು ಸೆರೆಯಲ್ಲಿ ಪಡೆದಿರುವ ನನ್ನ ಮಗನಾದ ಓನೇಸಿಮನ ವಿಷಯದಲ್ಲಿ ನಿನಗೆ ಬೇಡಿಕೊಳ್ಳುತ್ತೇನೆ. ಓನೇಸಿಮನ ಕಥೆಯು ದೇವರ ಕೃಪೆ, ಕ್ಷಮೆ ಮತ್ತು ಸಂಧಾನಕ್ಕೆ ಸಾಕ್ಷಿಯಾಗಿದೆ. ಆತನ ರೆಕ್ಕೆಗಳ ಕೆಳಗೆ ದೈವಿಕ ಕ್ಷಮೆ ಇದೆ. ಸ್ವಾಮಿಯು ನಾಯಿನೆಂಬ ಊರಿಗೆ ಹೋದನು. ಅಲ್ಲಿ ಆತನ ಜೊತೆಯಲ್ಲಿ ಆತನ ಶಿಷ್ಯರು ಇನ್ನೂ ಅನೇಕ ಜನರು ಆತನ ಹಿಂದೆ ಹೋಗುತ್ತಿದ್ದರು. ಆತನು ಊರ ಬಾಗಿಲಿನ ಹತ್ತಿರಕ್ಕೆ ಬಂದಾಗ ಸತ್ತು ಹೋಗಿದ್ದ ಒಬ್ಬನನ್ನು ಹೊರಗೆ ತರುತ್ತಿದ್ದರು. ಇವನು ತನ್ನ ತಾಯಿಗೆ ಒಬ್ಬನೇ ಮಗನಾಗಿದ್ದನು. ಆಕೆಯು ವಿಧವೆಯಾಗಿದ್ದಳು. ಸ್ವಾಮಿಯು ಆಕೆಯ ಸಂಕಟವನ್ನು ಕಂಡು ಆಕೆಯ ಮೇಲೆ ಕನಿಕರವನ್ನು ಇಟ್ಟು ಆಕೆಗೆ ಹೀಗೆ ಹೇಳಿದನು, ಅಳಬೇಡ, ಎವರೆಸ್ಟನೇ ಹೇಳು. ಸತ್ತವನು ಎದ್ದು ಕೂತುಕೊಂಡನು, ಮಾತನಾಡುವುದಕ್ಕೆ ತೊಡಗಿದನು. ಅವನನ್ನು ಏಸು ಅವನ ತಾಯಿಗೆ ಒಪ್ಪಿಸಿಕೊಟ್ಟನು. ನಮ್ಮ ಜೀವನದಲ್ಲಿ ಅನೇಕ ದುಃಖ, ನೋವು, ಏಕಾಂಗಿತನಗಳುಂಟು. ನಮ್ಮ ದುಃಖದ ಸಂಗತಿಗಳನ್ನು ದೇವರು ಒಂದು ಕ್ಷಣದಲ್ಲಿ ಸಂತೋಷವನ್ನಾಗಿ ಬದಲಾಯಿಸುವ ಶಕ್ತಿ ಆತನಿಗಿದೆ. ಆತನ ರೆಕ್ಕೆಗಳ ಮರೆಯಲ್ಲಿ ದೈವಿಕ ಸಂತೈಸುವಿಕೆ ಇದೆ. ಮುಂದಿನ ದೃಶ್ಯ ದೈವಿಕ ಸಂರಕ್ಷಣೆ. ತಕ್ಷಣವೇ ದಗದಗನೆ ಉರಿಯುವ ಆವಿಗೆಯೊಳಗೆ ಹಾಕಲ್ಪಡಬೇಕು ಎಂದು ಸಾರಿಸಿದನು. ಇದನ್ನು ಕೇಳಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರು, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ನಮ್ಮನ್ನು ದಗದಗನೆ ಉರಿಯುವ ಆವಿಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಚಿತ್ತವಿಲ್ಲದಿದ್ದರೂ ರಾಜನೇ, ನಿನಗಿದು ತಿಳಿದಿರಲಿ, ನಿನ್ನ ದೇವರನ್ನು ನಾವು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ. ರಾಜನ ಆಜ್ಞೆಯಂತೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಇವರನ್ನ ಉರಿಯುವ ಕುಲುಮೆಯೊಳಗೆ ಹಾಕಲ್ಪಟ್ಟರೂ ಕೂಡ ಬೆಂಕಿ ಅವರನ್ನ ಸುಡಲಿಲ್ಲ. ದೇವರ ಸಾರ್ವಭೌಮತ್ವ, ಆತನ ಶಕ್ತಿ ಮತ್ತು ಆತನ ಮೇಲೆ ನಂಬಿಕೆ ಇಟ್ಟ ವಿಶ್ವಾಸಿಗಳಿಗೆ ದೇವರ ಸಂರಕ್ಷಣೆ ತಪ್ಪುವುದೇ ಇಲ್ಲ. ಆತನ ರೆಕ್ಕೆಗಳ ಮರೆಯಲ್ಲಿ ದೈವಿಕ ಸಂರಕ್ಷಣೆ ಇದೆ. ಮುಂದಿನ ದೃಶ್ಯ ದೈವಿಕ ಆನಂದ. ಪ್ರಾರ್ಥನೆ ನಡೆಯುತ್ತಿದ್ದಕ್ಕೆ ಪೌಲ ಸೀಲರು ಹೋಗುತ್ತಿರುವಾಗ ಗಾರುಡಗಾರ್ತಿಯಾದ ಒಬ್ಬ ದಾಸಿಯು ಅವನೆದುರಿಗೆ ಬಂದಳು. ಅವಳ ಯಜಮಾನನಿಗೆ ಬಹು ಆದಾಯವಾಗುತ್ತಿತ್ತು. ಆಕೆ ಇವರನ್ನು ಪರಾತ್ಪರನಾದ ದೇವರ ದಾಸರು ಎಂದು ಕೂಗಿ ಹೇಳುತ್ತಿದ್ದಳು. ಆಗ ಪೌಲನು ಅವಳಲ್ಲಿದ್ದ ಅಶುದ್ಧ ಆತ್ಮಕ್ಕೆ, ಈಕೆಯನ್ನು ಬಿಟ್ಟು ಹೋಗು, ಯೇಸುವಿನ ಹೆಸರಲ್ಲಿ ನಿನಗೆ ಅಪ್ಪಣೆ ಕೊಡುತ್ತೇನೆ ಎಂಬುದಾಗಿ ಅಪ್ಪಣೆ ಕೊಡಲು ಕೂಡಲೇ ಆ ದುರಾತ್ಮವು ಅವಳನ್ನು ಬಿಟ್ಟು ಹೋಯಿತು. ಇವರು ರೋಮಾಯರಾದ ನಾವು ನಡೆಸಕೂಡದ ಆಚಾರಗಳನ್ನು ನಡೆಸುತ್ತಿದ್ದಾರೆ, ಇವರನ್ನು ಸೆರೆಮನೆಗೆ ಹಾಕಿರಿ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿಮಗೆ, ನನ್ನ ಕರಗಳ ಎತ್ತಿ ಎಂದು ನಿನ್ನನ್ನೇ
ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗೆ. ನನ್ನ ಕರಗಳ ಎತ್ತಿ ಎಂದು ನಿನ್ನನ್ನೇ ಆರಾಧಿಪೇನೆ. ನೀವೆಲ್ಲರೂ ದೇವರನ್ನು ನಂಬಿರಿ, ನಿಮಗೆ ರಕ್ಷಣೆ ಆಗುವುದು. ಅಯ್ಯೋ ಅಯ್ಯೋ ಅಯ್ಯೋ, ಇಲ್ಲಿ ಬಾಗಿಲುಗಳು ಮತ್ತು ಕಿಟಕಿಗಳೆಲ್ಲ ತೆರೆದಿದೆ. ಕಳ್ಳರುಗಳು ಇಲ್ಲಿಂದ ತಪ್ಪಿಸಿಕೊಂಡಿದ್ದಾರೆ. ನಿಲ್ಲು ನಿಲ್ಲು ನಿಲ್ಲು, ನೀನು ಏನು ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ. ಹಾಗಾದರೆ ನಾವು ರಕ್ಷಣೆ ಹೊಂದಲು ಏನು ಮಾಡಬೇಕು? ನೀನು ದೇವರ ಮೇಲೆ ನಂಬಿಕೆ ಇಡು, ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ಕೂಡ ರಕ್ಷಣೆ ಹೊಂದುವರು. ಆತ್ಮೀಯರೇ, ಪೌಲಾಸಿನರು ಸೆರೆಮನೆಯಲ್ಲಿದ್ದರು, ಆನಂದದಿಂದ ಇದ್ದರು, ದೇವರನ್ನ ಸ್ತುತಿಸುತ್ತಿದ್ದರು. ಸೆರೆಮನೆಯಲ್ಲಿದ್ದಾಗಿ ಕೂಡ ಅವರು ಇತರರಿಗೆ ಯೇಸುವನ್ನ ಪರಿಚಯಿಸಿದರು. ಸೆರೆಮನೆಯ ಯಜಮಾನನು ದೈವಿಕ ಆನಂದವನ್ನು ಕಂಡುಕೊಳ್ಳುವುದಕ್ಕೆ ಸಾಧನವಾದರು. ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕ ನೀಡಲಾಗದ ದೈವಿಕ ಆನಂದವನ್ನು ಆತನ ರೆಕ್ಕೆಗಳ ಮರೆಯಲ್ಲಿ ನೀಡುವವನಾಗಿದ್ದಾನೆ. ಹಾಗಾದರೆ BBS 2024ರ ಮುಖ್ಯ ಪ್ರಸ್ತಾಪ ಆತನ ರೆಕ್ಕೆಗಳ ಮರೆಯಲ್ಲಿರುವ ದೈವಿಕ ಪ್ರೀತಿ, ದೈವಿಕ ಕ್ಷಮಾಪಣೆ, ದೈವಿಕ ಬಲ, ದೈವಿಕ ಸಂತೈಸುವಿಕೆ, ದೈವಿಕ ಬಿಡುಗಡೆ, ದೈವಿಕ ಸೌಖ್ಯತೆ, ದೈವಿಕ ಒದಗಿಸುವಿಕೆ, ದೈವಿಕ ಸಂರಕ್ಷಣೆ ಹಾಗೂ ದೈವಿಕ ಆನಂದವನ್ನು ಹೊಂದಿಕೊಳ್ಳೋಣ. ಹೀಗಾಗುವಂತೆ ದೇವರ ತಾನೇ ನಮ್ಮನ್ನು ಆಶೀರ್ವದಿಸಿ ಮುನ್ನಡೆಸಲಿ. ನನ್ನ ಹೆಸರಿನ ಅರ್ಥ ಯೆಹೋವನ ರಕ್ಷಣೆ. ನಾನು ಕ್ರಿಸ್ತಪೂರ್ವ 740ರಿಂದ 700ರವರೆಗೆ ಇಸ್ರಾಯೇಲ್ ಪ್ರವಾದಿಗಳಲ್ಲಿ ದೊಡ್ಡ ಪ್ರಧಾನ ಪ್ರವಾದಿ. ನಾನು ಆಮೋಚನ ಮಗ. ಯಹೂದ್ಯರ ಅರಸನಾದ ಯೋತಾಮ, ಉಜ್ಜಿಯ, ಆಹಜ, ಹಿಜ್ಕೀಯನ ಕಾಲದಲ್ಲಿ ಪ್ರವಾದಿಸಿದೆನು. ಮನಸ್ಸೆಯ ಆಜ್ಞೆಯಂತೆ ಗರಗಸದಿಂದ ಕೊಯ್ಯಲ್ಪಟ್ಟು ರಕ್ತಸಾಕ್ಷಿಯಾದೆನು. ನಾನು ಎರೇಮಿಯ. ನನ್ನ ಹೆಸರಿನ ಇಬ್ರಿಯ ಪದದ ಅರ್ಥ ಯೆಹೋವನ ನ್ಯಾಯ. ನಾನು ಅನಾತೋತಿನಲ್ಲಿ ಇಲಿಕಿಯನ ಯಾಜಕನ ಮಗನಾಗಿದೆ. ನಾನು ಚಿಕ್ಕ ವಯಸ್ಸಿನಲ್ಲಿರುವಾಗಲೇ ನಾನು ಪ್ರವಾದನ ಸೇವೆಗೆಂದು ಕರೆಯಲ್ಪಟ್ಟವನು. ಯೆಹೋಯಾಕೀಮನ ಕಾಲದಲ್ಲಿ ಜನರನ್ನು ಆಕ್ರಮಿಸಿ ಅವರನ್ನು ಕೊಲ್ಲದಂತೆ ಬಾಬಿಲೋನಿನಲ್ಲಿ ಇಟ್ಟಿದ್ದರು. ಅದರಿಂದ ಅವರನ್ನು ಆಶ್ರಯಿಸಿ ಪ್ರಬೋಧಿಸಿದ ಕಾರಣ ಅದರ ನಿಮಿತ್ತ ನನಗೆ ಕಷ್ಟ ಬಂತು. ಫರೋಹನ ಸೈನ್ಯವು ನನ್ನನ್ನು ಹಿಡಿಯಲು ಬಂದಾಗ ನಾನು ಅವರಿಂದ ಪ್ರಯತ್ನಿಸಿದೆ. ಆದರೆ ಜನರು ನನ್ನನ್ನು ಹಿಡಿದು ಪಾಳು ಬಾವಿಯಲ್ಲಿ ಹಾಕಿದರು. ನಾನು ಜನರಿಂದ ಕಲ್ಲು ಹೊಡೆಯಲ್ಪಟ್ಟವನು. ನಾನು ಬಹಳ ಕಷ್ಟವನ್ನು ಅನುಭವಿಸಿದ್ದರಿಂದ ನನಗೆ ಕಣ್ಣೀರಿನ ಪ್ರವಾದಿ ಎಂದು ಹೆಸರು. ನಾನು ಎಚ್ಕೆಲ್ಲ. ನನ್ನ ಹೆಸರಿನ ಅರ್ಥ ದೇವರು ಬಲಪಡಿಸುತ್ತಾನೆ. ನಾನು ಯಾಜಕನಾದ ಬೂಜಿಯ ಮಗ. ದಾನಿಯೇಲ ನಾನು ಯಾಜಕ ಕುಟುಂಬದಲ್ಲಿ ಧರ್ಮ ಸಂಸ್ಥಾಪನೆಯ ಕಾಲದಲ್ಲಿ ಜನಿಸಿದೆನು. 3 ವರ್ಷಗಳ ಕಾಲ ದಾನಿಯೇಲನ ಸಕಲ ಶಾಸ್ತ್ರ ವಿದ್ಯೆಗಳಲ್ಲಿ ತರಬೇತು ಹೊಂದಿದ ಬಳಿಕ ನನಗೆ ಬೇಲ್ಟೆಶಚ್ಚರ ಎಂಬ ಬ್ಯಾಬಿಲೋನಿಯನ್ ಹೆಸರು ನೀಡಲಾಯಿತು. ಇದರ ಅರ್ಥ ಪ್ರಾಣ ಕಾಪಾಡುವೆನು. ಹೊಸೇಯನೆಂಬ ನಾನು ಪ್ರವಾದಿಗಳಲ್ಲಿ ಸಣ್ಣ ಪ್ರವಾದಿ. ನಾನು ಕ್ರಿಸ್ತಪೂರ್ವ 786ರಲ್ಲಿ 746ರಲ್ಲಿ ಇಸ್ರಾಯೇಲನ ಕೊನೆಯ ಶ್ರೇಷ್ಠ ಅರಸನಾದ ಜೆರುಬ್ಬಾಬೆಲನ ಕಾಲದಲ್ಲಿ ಆಳ್ವಿಕೆಯಾದ ಕಾಲದಲ್ಲಿ ಜನಿಸಿದನು. ನನ್ನ ತಂದೆಯ ಹೆಸರು ಬೆಹೇರಿಯ. ನನ್ನ ಹೆಂಡತಿಯ ಹೆಸರು ಗೊಮೆರಳು. ನನ್ನ ಹೆಸರಿನ ಅರ್ಥ ರಕ್ಷಣೆ. ಪ್ರವಾದಿಗಳಲ್ಲಿ ಸಣ್ಣ ಪ್ರವಾದಿ. ದೇವರು ನನಗೆ ಆಜ್ಞಾಪಿಸಿದ ಪ್ರಕಾರ ನಾನು ವಿರುದ್ಧವಾಗಿ ನಡೆದುಕೊಂಡೆ. ದೇವರು ನನಗೆ ತಾರ್ಷೀಷಿಗೆ ಹೋಗಿ ಸುವಾರ್ತೆಯನ್ನು ಸಾರಲು ಹೇಳಿದ. ಆದರೆ ನಾನು
ತಾರ್ಷೀಷಿಗೆ ಹೋಗಬೇಕಾದ ಹಡಗನ್ನು ಹತ್ತಿದೆ. ದೇವರು ಮೀನಿಗೆ ಆಜ್ಞಾಪಿಸಿದ್ದರಿಂದ ಮೀನನ್ನು ನುಂಗಿತು. ಮೀನ ಹೊಟ್ಟೆ ಒಳಗಿಂದ ನಾನು ಊಟ ಮಾಡದೆ ಪ್ರಾರ್ಥಿಸಿ 3ನೇ ದಿನ ಮೀನನ್ನು ಉಗಳಿತು. ನಾನು ದೇವರಿಗೆ ಕ್ಷಮೆಯನ್ನು ಕೇಳಿ ಮತ್ತೆ ನಿನವೆಗೆ ಸುವಾರ್ತೆ ಸಾರುವುದೆ. ನನ್ನ ಹೆಸರು ಅಬಕುಕ. ನಾನು ಸಣ್ಣ ಪ್ರವಾದಿಯಲ್ಲಿ ಒಬ್ಬರು. ನನ್ನ ಹೆಸರಿನ ಈಗಲೇ ಪದದ ಅರ್ಥವು ಅಪ್ಪಿಕೊಂಡು ದೇವರ ಜನರು ಕಷ್ಟವನ್ನು ಅನುಭವಿಸುವಾಗ ದುಷ್ಟರು ಸುಖವಾಗಿರಲು ಎಂಬುದು ನನ್ನನ್ನು ಕಾಯುತ್ತಿತ್ತು. ಹಗ್ಗಾಯ ಎಂಬ ನಾನು. ನನ್ನ ಹೆಸರಿನ ಇಬ್ರಿಯ ಪದದ ಅರ್ಥ ಉತ್ಸವ. ನಾನು ಉತ್ಸವ ಕಾಲದಲ್ಲಿ ಹುಟ್ಟಿದ ಕಾರಣ ನನಗೆ ಹಗ್ಗಾಯ ಎಂದು ಹೆಸರಿಟ್ಟರು. ನಾನು ಜಕರ್ಯನ ಸಮಕಾಲೀನವನು. ಜಕ್ಕಯ್ಯನಾದ ನಾನು ಸಣ್ಣ ಪ್ರವಾದಿಯಲ್ಲಿ ಒಬ್ಬನು. ನನ್ನ ಹೆಸರಿನ ಅರ್ಥ ದೇವರು ಜ್ಞಾಪಿಸಿಕೊಳ್ಳುತ್ತಾನೆ ಎಂದು. ನಾನು ಬಾಬೇಲಿನ ನಾಯಕತ್ವದಲ್ಲಿ ಸೆರೆಯಿಂದ ಬಂದುವ ವ್ಯಕ್ತಿಯಲ್ಲಿ ನಾನೊಬ್ಬನು. ನಾನು ಹಗ್ಗಾಯನು ದೇವಾಲಯ ಕಟ್ಟಲು ಸಹಾಯ ಮಾಡಲು ಬಂದವನು. ನಾನು ಮಲಾಕಿಯಾದ ನಾನು ಸಣ್ಣ ಪ್ರವಾದಿಗಳಲ್ಲಿ 12ನೇಯವನು. ನನ್ನ ಹೆಸರಿನ ಅರ್ಥ ನನ್ನ ದೂತನು ಎಂದು. ದೇವರ ಜನರು ದೇವಾರಾಧನೆ ಮಾಡುವುದರಲ್ಲಿ ಎಂದಿಗೂ ತೊರೆಯುವುದಿಲ್ಲ. ನಾನು ಎಚ್ಚರಿಸಲು ಬಂದೆನು. ಕಥೆ ಇದು.